ನಮಸ್ಕಾರ. ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಯಶಸ್ಸು ಹೇಗೆ ಸಾಧ್ಯ ಅಂತ ಹೇಳಿದರೆ ಅದಕ್ಕೆ ಸರಿಯಾದಂಥ ಲಸಿಕೆಯನ್ನು ಕಂಡುಹಿಡಿಯುವ ಮೂಲಕ. ಇವತ್ತು ಭಾರತ ದೇಶದಲ್ಲಿ ಇತರ ದೇಶಗಳಂತೆ ಕೋವಿಡ್ ಲಸಿಕೆಯನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ ಮತ್ತು ಮೊದಲ ಹಂತದಲ್ಲಿ ಹೆಲ್ತ್ ವರ್ಕರ್ಸಿಗೆ, ಕೋವಿಡ್ ವಾರಿಯರ್ಸಿಗೆ ಅದನ್ನು ನೀಡುವಂಥ ಪ್ರಯತ್ನ ಮಾಡಲಾಗಿದೆ. ಆದರೆ ಈ ಲೇಖನದ ಉದ್ದೇಶ ವಾಟ್ ಎವರ್ ಇಟ್ ಟೇಕ್ಸ್ ಅನ್ನುವಂಥ ಉದ್ದೇಶ ಏನು ಅಂತ ಹೇಳಿದರೆ, ಹೀಗೆ ಕೊಡುತ್ತಿರುವಂಥ ಲಸಿಕೆಯ ಒಂದು ಡ್ರೈವಿನಲ್ಲಿ ಅದೊಂದು ರೀತಿಯ ಗಿನ್ನಿಸ್ ರೆಕಾರ್ಡಿಗೆ ಸೇರಬೇಕು, 131 ಕೋಟಿ ಭಾರತೀಯರಿಗೆ ಲಸಿಕೆಯನ್ನು ನೀಡುವುದು ಅಂತ ಹೇಳಿದರೆ. ಆದರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ವ್ಯಾಕ್ಸಿನ್ ಹೆಸಿಟೆನ್ಸಿ ಅನ್ನುವಂಥದ್ದು ಭಾರತೀಯರನ್ನು ಕಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಏನಿದು ವ್ಯಾಕ್ಸಿನ್ ಹೆಸಿಟೆನ್ಸಿ, ಏನಿದರ ಕತೆ, ಇದನ್ನೆಲ್ಲ ಚರ್ಚೆ ಮಾಡೋಣ. ಪ್ರಾರಂಭದಲ್ಲಿ ನಾನು ಹೇಳಿಬಿಡಬೇಕು, ಕೊರೋನಾ ಬಂದಾಗಿನಿಂದ ಅನೇಕ ವೈಜ್ಞಾನಿಕ ಸಂಘ ಸಂಸ್ಥೆಗಳು ಈ ಕೊರೋನಾಗೆ ಪರಿಹಾರಾರ್ಥವಾಗಿ ಲಸಿಕೆಗಳನ್ನು ಕಂಡುಹಿಡಿಯುವಂಥ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿದ್ವು. ಅದರಲ್ಲಿ ಒಂದು ಕೇಂಬ್ರಿಡ್ಜ್ ಆಸ್ಟ್ರಾಜೆನಿಕಾ ಅನ್ನುವಂಥ ಸಂಸ್ಥೆ ಆಗಿರ್ಬೋದು ಬ್ರಿಟನ್ನಲ್ಲಿ, ಆಮೇಲೆ ಫೈಜರ್ನಂಥ ಸಂಸ್ಥೆಗಳಾಗಿರ್ಬೋದು, ಇವೆಲ್ಲ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತು. ಭಾರತದ ಸಂದರ್ಭದಲ್ಲಿ ಬಹಳ ವಿಶೇಷವಾಗಿ ಒಂದು ಭಾರತ್ ಬಯೋಟೆಕ್ಕು, ICMR ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ, ಈ 3 ಸಂಸ್ಥೆಗಳ ಒಂದು ಒಟ್ಟಾರೆ ಸಮ್ಮಿಲನದಿಂದ ಕೋವ್ಯಾಕ್ಸಿನ್ ಅನ್ನುವಂಥ ಒಂದು ಲಸಿಕೆ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಯಿತು. ಅದರ ಜೊತೆಗೆ ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣೆಯಲ್ಲಿರ್ತಕ್ಕಂಥದ್ದು, ಅದು ಕೇಂಬ್ರಿಡ್ಜ್ ಆಸ್ಟ್ರಾಜೆನಿಕಾದ ಒಂದು ಸಂಸ್ಥೆಯಾಗಿ ಅಥವಾ ಅದರ ಇಂಡಿಯನ್ ಸಬ್ಸಿಡರಿಯಾಗಿ ಅದು ಕೂಡ ಕೋವಿಶೀಲ್ಡ್ ಅನ್ನುವಂಥ ಒಂದು ವ್ಯಾಕ್ಸಿನನ್ನು ಇಂಟ್ರೊಡ್ಯೂಸ್ ಮಾಡ್ತು. ಇವತ್ತು ಡಿಸೆಂಬರ್ 11ನೇ ತಾರೀಕು ಮೊದಲ ಬಾರಿಗೆ ಅಮೇರಿಕಾದ ಫುಡ್ ಮತ್ತು ಡ್ರಗ್ ಅಡ್ಮಿನಿಸ್ಟ್ರೇಷನು ಅಮೇರಿಕಾದಲ್ಲಿ ಫೈಜರ್ ಅನ್ನೋವಂಥದ್ದನ್ನು ಕ್ಲಿನಿಕಲ್ ಟ್ರಯಲ್ನ ಮೂಲಕ ಕಂಪ್ಲೀಟ್ ಆಗಿದೆ, ಹಾಗಾದರೆ ಇದನ್ನು ಜನರಿಗೆ ಕೊಡಬೇಕು ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡುತ್ತೆ. ಅದರ ಜೊತೆಗೆ UK ಕೂಡ ಅದು ಇಂಟ್ರೊಡ್ಯೂಸ್ ಆಗುತ್ತೆ, ಇನ್ನಿತರ ದೇಶಗಳಲ್ಲಿ ಅದು ಇಂಟ್ರೊಡ್ಯೂಸ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಒಂದಷ್ಟು ಅದರ ಎಫಿಕಸಿಗಳ ಬಗ್ಗೆ ಪ್ರಶ್ನೆ ಆಗುತ್ತೆ, ಅಥವಾ ಅದರ ಸಕ್ಸಸ್ ರೇಷಿಯೋಗಳ ಬಗ್ಗೆ ಪ್ರಶ್ನೆ ಆಗುತ್ತೆ, ವಾಟ್ ಎವರ್. ಆದರೆ ಅಲ್ಲಿ ಅದು ಸಕ್ಸಸ್ಫುಲ್ಲಾಗಿ ರೋಲ್ಔಟ್ ಆಗ್ತಾ ಇದೆ. ಇಸ್ರೇಲ್ನಂಥ ದೇಶಗಳಲ್ಲಾಗಿರ್ಬೋದು, ಸ್ಕ್ಯಾಂಡಿನೇವಿಯಾದಂಥ ದೇಶಗಳಾಗಿರ್ಬೋದು, ವ್ಯಾಕ್ಸಿನ್ ಅನ್ನುವಂಥದ್ದು ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ. ಭಾರತದ ಸಂದರ್ಭದಲ್ಲಿ ಇತ್ತೀಚೆಗೆ ಜನವರಿ 16ನೇ ತಾರೀಕಿನಿಂದ ಒಂದು ಕಡೆ ಡ್ರೈ ರನ್ ಆಯಿತು. ಈಗ ವ್ಯಾಕ್ಸಿನ್ ರನ್ ಅನ್ನುವಂಥದ್ದು, ವ್ಯಾಕ್ಸಿನ್ ಜನಾಂದೋಲನ ಅನ್ನುವಂಥದ್ದು ಪ್ರಧಾನಮಂತ್ರಿಗಳು ಉದ್ಘಾಟನೆ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ವ್ಯಾಕ್ಸಿನ್ ದೊರಕಬೇಕು. ಪ್ರಾರಂಭಿಕ ಹಂತದಲ್ಲಿ ನಮ್ಮ ಎಲ್ಲ ಹೆಲ್ತ್ ವರ್ಕರ್ಸಿಗೆ ಅಥವಾ ಗ್ರೌಂಡಲ್ಲಿರ್ತಕ್ಕಂಥ ಕೋವಿಡ್ ವಾರಿಯರ್ಸಿಗೆ ವ್ಯಾಕ್ಸಿನ್ ಹೋಗಬೇಕು ಅಂತ ಹೇಳಿದರು. ಆದರೆ ಇವತ್ತು ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಏನು, ಈ ಕುರಿತಾಗಿ ವ್ಯಾಕ್ಸಿನ್ ಹಾಕಿಕೊಂಡಿರ್ತಕ್ಕಂಥ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ಹೆಲ್ತ್ ವರ್ಕರ್ಸ್ನಲ್ಲಿಯೇ ಒಂದು ರೀತಿಯ ಹೆಸಿಟೆನ್ಸಿ, ಈ ಕೋವಿಡ್ ವ್ಯಾಕ್ಸಿನಿನ ಕುರಿತಾಗಿಯೇ ಸಂಕೋಚ ಮೂಡಲಿಕ್ಕೆ ಪ್ರಾರಂಭ ಆಗಿದೆ. ಇದರ ಕುರಿತಾಗೆ ಈ ಒಂದು ಎಡಿಟೋರಿಯಲ್ ಡಿಸ್ಕಸ್ ಮಾಡುತ್ತೆ. ಏನು ಹೇಳ್ತಾ ಇದೆ, ಪ್ರಾರಂಭದಲ್ಲಿ ನಮ್ಮ ಒಂದು ನಂಬಿಕೆ ಅನ್ನುವಂಥದ್ದು ವೈಯಕ್ತಿಕ, ಆದರೆ ವಿಶ್ವಾಸ ಅನ್ನುವಂಥದ್ದು ಅದು ಸೈಂಟಿಫಿಕ್ ಗಳ ಬಗ್ಗೆ ವಿಶ್ವಾಸ ಹೇಗೆ ಮೂಡುತ್ತದೆ ಅಂತ ಹೇಳಿದರೆ, ಪ್ರಾರಂಭಿಕ ಹಂತದಲ್ಲಿ ಅದಕ್ಕೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್, ವಿಶ್ವಾಸಕ್ಕೆ ಭರವಸೆ ಮೂಡಿಸುವಂಥ ಕೆಲಸ ಮಾಡಬೇಕಾಗಿದೆ. ಹೀಗೆ ಭರವಸೆ ಮೂಡಿಸುವಂಥ ಕೆಲಸದ ಮುಖೇನ ಇರುವ ಮಾಹಿತಿಯನ್ನು ಒಂದು ಟ್ರಾನ್ಸ್ಪರೆಂಟಾಗಿ ಇರುವ ಮಾಹಿತಿಯನ್ನು ಪಾರದರ್ಶಕವಾಗಿ ಹೊರಗಡೆ ನೀಡುವಂಥದ್ದು. ಎರಡನೇದು, ಮಾಹಿತಿಯನ್ನು ಪಾರದರ್ಶಕವಾಗಿ ನೀಡೋದ್ರ ಜೊತೆಗೆ ಪ್ರಾಪರ್ ಆದಂಥ ಕಮ್ಯುನಿಕೇಷನನ್ನು ಮಾಡುವಂಥದ್ದು. ಹೀಗಾದಾಗ ಮಾತ್ರ ಭಾರತದಂಥ ದೇಶದಲ್ಲಿ ಕೋವಿಡ್ ವ್ಯಾಕ್ಸಿನ್ ಅನ್ನುವಂಥದ್ದು ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಜನರಲ್ಲಿ ಅನೇಕ ಗೊಂದಲಗಳು, ಅವುಗಳ ಬಗ್ಗೆ ವ್ಯಾಕ್ಸಿನ್ನ ಒಂದು ಅದರ ಸಕ್ಸಸ್ಫುಲ್ನೆಸ್ನ ಬಗ್ಗೆ ಅಥವಾ ಅದರ ಸೈಡ್ ಎಫೆಕ್ಟ್ಸಿನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ. ಇವಾಗ ನೆನಪಿರಲಿ, ಒಂದು ಉದಾಹರಣೆಯ ಮೂಲಕನೇ ಹೇಳಬೇಕು ಅಂತ ಹೇಳಿದರೆ, ಈ ಲೇಖನದಲ್ಲೇ ಹೇಳ್ತಾರೆ, ತಮಿಳುನಾಡು ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಅತ್ಯಂತ ಆರೋಗ್ಯ ಆಗಿರ್ಬೋದು, ಇನ್ನಿತರ ಎಜುಕೇಷನ್ ಸ್ವಲ್ಪ ಮುಂದಿರ್ತಕ್ಕಂಥ ರಾಜ್ಯಗಳಲ್ಲಿ ಒಂದು. ಸದರ್ನ್ ಸ್ಟೇಟ್ಸ್ ಅಂದರೆ ಆಲ್ವೇಸ್ ಇಟ್ ಈಸ್ ಕನ್ಸಿಡರ್ಡ್ ಒನ್ ಆಫ್ ದಿ ಮುಂದಿರ್ತಕ್ಕಂಥ ರಾಜ್ಯಗಳು. ಆದರೂ ಕೂಡ ಅಲ್ಲಿ ಈ ತನಕ ಟಾರ್ಗೆಟೆಡ್ ಎಷ್ಟಾಗಿದೆ, ಕೇವಲ 16%. 100% ಟಾರ್ಗೆಟ್ ಹಾಕ್ಕೊಂಡಿದ್ರೆ ದಿವಸಕ್ಕೊಂದು 30,000 ಅಂತಿದ್ರೆ ಅದರಲ್ಲಿ ಕೇವಲ 16% ಜನ ಮಾತ್ರ ಇದನ್ನು ಪಡೀಲಿಕ್ಕೆ ಶಕ್ತರಾಗಿದ್ದಾರೆ ಅಥವಾ ಬಂದು ಪಡೆಯುತ್ತಿದ್ದಾರೆ. ಅಂದರೆ ಇಲ್ಲೆಲ್ಲವೂ ಕೂಡ ಒಂದು ವರ್ಕ್ ಆಗ್ತಾ ಇರ್ತಕ್ಕಂಥದ್ದು ಹೆಸಿಟೇಷನ್. ಇದರ ಬಗ್ಗೆ ಒಂದು ಕಡೆ ಗೊಂದಲ, ಇನ್ನೊಂದು ಕಡೆ ಸಂಕೋಚ, ತಗೊಳ್ಬೇಕೋ ಬೇಡವೋ, ಯಾಕೆ ತಗೊಳ್ತಾ ಇರಬೇಕು, ಇದರಿಂದ ಏನು ಹಾನಿ ಆಗ್ಬೋದು, ಇದರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅನ್ನುವಂಥದ್ದು. ಇದನ್ನೆಲ್ಲ ಚರ್ಚೆ ಮಾಡೋಣ. ಆದರೆ ಇಲ್ಲಿ ಪ್ರಾರಂಭದಲ್ಲಿ ನಾವು ಒಂದು ಅರ್ಥ ಮಾಡ್ಕೊಂಡು ಬಿಡಬೇಕು,
ಈ ರೀತಿಯ ಜನರಲ್ ಪಾಪ್ಯುಲೇಷನ್ನ ಈ ರೀತಿ ಸಮಸ್ಯೆ ಎದುರಿಸ್ತಾ ಇದ್ದರೆ ಇದಕ್ಕೆ ಏನಾಗಬೇಕು? ಒಂದು ಕಡೆ ಅಡ್ಮಿನಿಸ್ಟ್ರೇಷನ್ನಿಂದ ಈ ಹೆಸಿಟೇಷನನ್ನು ತೊಲಗಿಸುವಂಥ ಕೆಲಸ, ಎರಡು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ರೀತಿಯಲ್ಲಿ ಹೋಗಬೇಕಾದಂಥ ಅನಿವಾರ್ಯತೆ, ಮೂರನೇದು ಇಲ್ಲಿರ್ತಕ್ಕಂಥ ಕೆಲವು ಇಶ್ಯೂಸನ್ನು ಸೂಕ್ತ ರೀತಿಯಲ್ಲಿ ಅಡ್ರೆಸ್ ಮಾಡುವಂಥದ್ದಿದೆಯಲ್ಲ, ಇದು ಬಹಳ ಅನಿವಾರ್ಯ. ಕೇವಲ ವ್ಯಾಕ್ಸಿನ್ ಬಂದಿದೆ ತಗೊಂಡು ಬಿಡಿ ಪ್ರಾಣ ಉಳಿದು ಹೋಗುತ್ತೆ, ಈ ರೀತಿಯ ಮಾತುಗಳಿಗಿಂತಲೂ ಕೂಡ ಸೈಂಟಿಫಿಕ್ ಟೆಂಪರ್ಮೆಂಟಿನ ಮೂಲಕ ಮತ್ತು ಸೈಂಟಿಫಿಕ್ ಅನಾಲಜಿಯ ಮೂಲಕ ಇದಕ್ಕೊಂದು ಸೂಕ್ತವಾದಂಥ ಕಾರಣಗಳನ್ನು ಮತ್ತು ಗೊಂದಲಗಳನ್ನು ಪರಿಹರಿಸುವಂಥ ಕೆಲಸ ಮಾಡಬೇಕಾಗಿದೆ. ಯಾಕೆ ಈ ಗೊಂದಲಗಳು ಪ್ರಾರಂಭ ಆಯಿತು? ಬಹಳ ಪ್ರಮುಖವಾಗಿ ಇವತ್ತು ಅನೇಕ ರಾಜ್ಯಗಳು ಕೋವಿಶೀಲ್ಡನ್ನು ಪ್ರಿಫರ್ ಮಾಡ್ತಾ ಇದೆ, ಆದರೆ ಕೋವ್ಯಾಕ್ಸಿನ್ ಬೇಡ ಅಂತ ಹೇಳ್ತಾ ಇದೆ. ಯಾಕೆ ಈ ರೀತಿಯ ಪ್ರಶ್ನೆಗಳು ಬರ್ತಾ ಇರ್ತಕ್ಕಂಥದ್ದು? ನಿಮಗೆ ಗೊತ್ತಿರಲಿ, ಇದಕ್ಕೊಂಚೂರು ಸಣ್ಣಗೆ ಹಿಂದಕ್ಕೆ ಹೋಗೋದಾದರೆ, ಕೋವ್ಯಾಕ್ಸಿನ್ ಅನ್ನುವಂಥದ್ದು ನಾನು ಈಗಾಗಲೇ ಹೇಳಿದೆ, ಭಾರತ್ ಬಯೋಟೆಕ್ಕು ಮತ್ತು ICMR ಹಾಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇವುಗಳು ಮೂರು ಸೇರಿಕೊಂಡು ಮಾಡಿರ್ತಕ್ಕಂಥ ಇಂಡಿಜೀನಿಯಸ್ ಆದಂಥ ವ್ಯಾಕ್ಸಿನ್. ಅದೇ ಕೋವಿಶೀಲ್ಡ್ ಅನ್ನುವಂಥದ್ದು ಕೇಂಬ್ರಿಡ್ಜ್ ಅಸ್ಟ್ರಾಜೆನಿಕಾದ ಒಂದು ಸಬ್ಸಿಡಿಯರಿಯಾಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಮಾಡ್ತಾ ಇದ್ದಾರೆ. ಎರಡನೇ ಭಾಗ ಏನಾಗ್ತಾ ಇದೆ, ಕೋವ್ಯಾಕ್ಸಿನ್ ಬಗ್ಗೆ ಒಂದು ಗೊಂದಲಕಾರಿಯಾದಂಥ ಸಂಗತಿ ಇದೆ. ಏನು ಅಂತ ಹೇಳಿದ್ರೆ, ಈ ಒಂದು ಇಟ್ ಈಸ್ ಕನ್ಸಿಡರ್ಡ್ ಸ್ವದೇಶಿ ಆತ್ಮನಿರ್ಭರ ಆಲೋಚನೆ ಅಂತ ಹೇಳಿದ್ರು ಕೂಡ ಫೇಸ್ 3 ಟ್ರಯಲ್ನ ಇನ್ನೂ ರಿಸಲ್ಟ್ಗಳು ಇನ್ನೂ ಬಂದಿಲ್ಲ. ಫೇಸ್ 3 ಟ್ರಯಲ್ನ ಮಾಹಿತಿಗಳು ಇನ್ನೂ ಬಹಿರಂಗ ಆಗಿಲ್ಲ. ಆದರೆ ಅಂಥ ಹೊತ್ತಿನಲ್ಲೇ ತರಾತುರಿಯಲ್ಲಿ ಈ ವ್ಯಾಕ್ಸಿನನ್ನು ಹೊರಡಿಸುವಂಥ ಅನಿವಾರ್ಯತೆ ಏನಿತ್ತು ಅನ್ನುವಂಥದ್ದು ಸಾಕಷ್ಟು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇರೆ ಬೇರೆ ಹೌಸಸ್ಗಳಲ್ಲಿ ಸ್ಟೇಟ್ಸ್ಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಯಾಕೆ ನೀವು ನಮಗೆ ಇಂಥದ್ದೊಂದು ಟ್ರಯಲ್ ಆಗಿಲ್ಲದೆ ಇರುವಂಥದ್ದು, ಪೂರ್ತಿಯಾಗಿ ಮಾಹಿತಿ ಇಲ್ಲದೆ ಇರತಕ್ಕಂಥದ್ದು, ಪೀರ್ ರಿವ್ಯೂ ಆಗಿರದೆ ಇರ್ತಕ್ಕಂಥದ್ದನ್ನು ತರಾತುರಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಿ? ಸರ್ಕಾರ ಹೇಳ್ಬೋದು, ICMR ಹೇಳ್ಬೋದು, ಕೋವ್ಯಾಕ್ಸಿನ್ ಹೇಳ್ಬೋದು, ಇದರಿಂದ ಯಾವುದೇ ರೀತಿಯ ಗಂಭೀರ ಪರಿಣಾಮ ಆಗಿರಲಿಲ್ಲ ಫೇಸ್ 1 ಫೇಸ್ 2 ಅಲ್ಲಿ, ಅದಕ್ಕೋಸ್ಕರ ನಾವು ನೇರವಾಗಿ ಮಾಡ್ತಾ ಇದ್ದೇವೆ. ಆದರೂ ಜನರಲ್ಲಿ ನಂಬಿಕೆ ಅನ್ನುವಂಥದ್ದು ಕುಸಿದು ಹೋದಾಗ, ಭರವಸೆ ಅನ್ನುವಂಥದ್ದು ಕುಸಿದು ಹೋದಾಗ ಅದನ್ನು ಬಿಲ್ಡ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ. ಹೇಗೆ ಬಿಲ್ಡ್ ಮಾಡ್ಬೋದು? ಬಹುಶಃ ಇದರ ಕುರಿತಾದಂಥ ಏನೆಲ್ಲ ಮಾಹಿತಿಗಳಿದೆ ಅದು ಇನ್ನಷ್ಟು ನಿಖರವಾಗಿ, ಸ್ಪಷ್ಟವಾಗಿ, ಸೈಂಟಿಫಿಕ್ ನಾಲೆಡ್ಜು ಮತ್ತು ಜನರಲ್ ಕಾಮನ್ ಟರ್ಮ್ಸ್ನಲ್ಲಿ ಇದನ್ನು ವಿವರಿಸುವಂಥ ಅನಿವಾರ್ಯತೆ ಇದೆ. ಇಲ್ಲಿ ಏನು ಟ್ರಾನ್ಸ್ಪರೆನ್ಸಿಯ ಕೊರತೆ ಅಂತ ಹೇಳುತ್ತಿದ್ದಾರೋ, ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಕೋವ್ಯಾಕ್ಸಿನ್, ಅದನ್ನು ಪರಿಹರಿಸುವಂಥ ಕೆಲಸ ಸರ್ಕಾರ, ಅಡ್ಮಿನಿಸ್ಟ್ರೇಷನ್, ಮಿನಿಸ್ಟ್ರಿ ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಮೂರನೇ ಬಹಳ ಪ್ರಮುಖವಾದಂಥದ್ದು, ಅನೇಕ ಜನ ಕೇಳ್ತಾ ಇದ್ದಾರೆ, ಇದು ಲಾಜಿಕಲ್ ಕೂಡ ಹೌದು. ಅನೇಕ ದೇಶದ ಮುಖ್ಯಸ್ಥರು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ರಾಜಕಾರಣಿಗಳು, ಅಫ್ಕೋರ್ಸ್ ಇವರೆಲ್ಲ ಏನು ಮಾಡ್ತಾರೆ, ಕೋವಿಡ್ ವ್ಯಾಕ್ಸಿನನ್ನು ಜನರಲ್ಲಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಲಿಕ್ಕೋಸ್ಕರ ತಾವೇ ಮೊದಲು ಅದನ್ನು ಸ್ವೀಕರಿಸಿ ಆ ನಂತರದಲ್ಲಿ ಜನರಿಗೆ ನೀವು ತೆಗೆದುಕೊಳ್ಳಬಹುದು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ನಿಮಗೆ ಇತ್ತೀಚೆಗೆ ಜೋ ಬೈಡನ್ ಆಗಿರ್ಬೋದು, ಬೆಂಜಮಿನ್ ನಿತಾನ್ಯೋ ಆಗಿರ್ಬೋದು, ಅಥವಾ ಬೋರಿಸ್ ಜಾನ್ಸನ್ ಆಗಿರ್ಬೋದು, ಬ್ರೆಜಿಲ್ನ ಜೈಲ್ ಬೋಲ್ಸ್ನರೋ ಆಗಿರ್ಬೋದು, ಇವರೆಲ್ಲರೂ ಕೂಡ ಮೊದಲು ವ್ಯಾಕ್ಸಿನನ್ನು ತೆಗೆದುಕೊಂಡು ಪಬ್ಲಿಕಲ್ಲಿ ಆಮೇಲೆ ಅವರು ಜನರಿಗೆ ತಗೊಳ್ಳಿ ಅಂತ ಹೇಳಿದರು. ಭಾರತದಲ್ಲೂ ಬಹುಶಃ ಇಂಥ ಒಂದು ಪ್ರಕ್ರಿಯೆ ಆಗಬೇಕಾಗಿದೆ. ಮುನ್ನೆಲೆಯಲ್ಲಿರ್ತಕ್ಕಂಥ ನಾಯಕರು ಇದನ್ನು ತೆಗೆದುಕೊಂಡು ಜನರಲ್ಲಿ ಏನೂ ಆಗುವುದಿಲ್ಲ, ಏನೂ ಆಗುತ್ತಿಲ್ಲ, ಪ್ರಾಣ ಉಳಿಕೆಗಿರ್ತಕ್ಕಂಥ ಒಂದು ಮಾರ್ಗವನ್ನು ನಾವೆಲ್ಲ ಅಪ್ಪಿಕೊಳ್ಳಬೇಕು ಅಂತ ಹೇಳಬೇಕಾದಂಥ ಅನಿವಾರ್ಯತೆ ಇದೆಯೋ ಏನೋ ಗೊತ್ತಿಲ್ಲ. ಬಹುಶಃ ಈ ಒಂದು ಟ್ರಸ್ಟ್ ಡೆಫಿಸಿಟ್ನೆಸ್ಸು ಭಾರತೀಯರನ್ನು ಕಾಡುವ ಮುಂಚೆ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳುವುದು ಉತ್ತಮ. ಯಾಕಂದರೆ ಅನೇಕ ಸಂದರ್ಭದಲ್ಲಿ ಬೇಕು ಅಂತ ಇರುತ್ತೆ. ಇವತ್ತು ಸಂಜೀವಿನಿ ರೀತಿಯಲ್ಲಿ ಬಂದು ನಿಂತಿದೆ, ಆದರೆ ಅದು ನಮಗೆ ಬೇಡ ಅನ್ನಿಸೋ ರೀತಿಯಲ್ಲಿ ಆಗ್ತಾ ಇದೆ ಅಂತ ಹೇಳಿದರೆ ಇದಕ್ಕಿಂತ ಒಂದು ದೊಡ್ಡ ಭ್ರಮ ನಿರಸನ ಇಲ್ಲ. ಕೇವಲ ತಮಿಳುನಾಡಿನ ಕೇಸಲ್ಲ, 100% ಟಾರ್ಗೆಟಿಗೆ 16% ಬಂದಿರತಕ್ಕಂಥದ್ದು. ದೇಶದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಇದೇ ಪರಿಸ್ಥಿತಿ. ಜನರು ಮೇಲೆ ಬಿದ್ದು ಬರಬೇಕಾಗಿತ್ತು ಏನು, ನಮ್ಮ ಜೀವರಕ್ಷಕ ವ್ಯಾಕ್ಸಿನ್ ಅಂಥೇಳಿ, ಇವತ್ತು ಅವರು ಹಿಂದೆ ಸರಿಯುತ್ತಿದ್ದಾರೆ. ಅದಕ್ಕೆ ಹೆಸಿಟೆನ್ಸಿ ಅನ್ನುವಂಥದ್ದು ಒಂದು ಕಾರಣ ಹೇಳ್ತಾ ಇದ್ರೆ, ಎರಡನೇದು ಅನೇಕ ಹೆಲ್ತ್ ವರ್ಕರ್ಸ್ ಆಗಿರ್ಬೋದು, ಬೇರೆ ರಿಸ್ಕ್ನಲ್ಲಿ ಇರ್ತಕ್ಕಂಥದ್ದಾಗಿರ್ಬೋದು, ಅವರಿಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಇರ್ಬೋದು, ಹಾರ್ಟ್ ರಿಲೇಟೆಡ್ ಸಮಸ್ಯೆ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಹಾಗಾಗಿ ಆಲ್ರೆಡಿ ಸ್ಮೋಕಿಂಗ್ ಅಂತ ಸಮಸ್ಯೆ ಇರ್ಬೋದು. ಈ ರೀತಿಯದ್ದೆಲ್ಲ ಇರ್ತಕ್ಕಂಥ ಕಾರಣದಿಂದ ಇದು ಇನ್ಕ್ರೀಸ್ ಆಗುತ್ತೆ ಅನ್ನುವಂಥ ಒಂದು ಕಾರಣವೂ ಇರ್ಬೋದು. ಬಟ್ ಇಲ್ಲಿ ಭ್ರಮನಿರಸನ ಆಗಲಿಕ್ಕೆ ಕಾರಣ ಇಲ್ಲ. ಇಲ್ಲಿ ಭರವಸೆ ಮೂಡಿಸಲಿಕ್ಕೆ ಸಮಯ, ಇದು ಭರವಸೆ ಮೂಡಿಸುವಂಥ ಸಮಯ ಮತ್ತು ಇರ್ತಕ್ಕಂಥ ಎಲ್ಲ ಫ್ಯಾಕ್ಟ್ಸನ್ನು ಪಬ್ಲಿಕ್ನಲ್ಲಿ ಪಬ್ಲಿಷ್ ಮಾಡುವಂಥ ಸಮಯ. ಈ ಒಂದು ಕಾರಣವನ್ನು ಮಾಡೋದ್ರಿಂದ ಅಫ್ಕೋರ್ಸ್ ಇದರ ಕುರಿತಾಗಿ ಎದ್ದಿರ್ತಕ್ಕಂಥ ಗೊಂದಲಗಳಿಗೆ ಪರಿಹಾರ ಮತ್ತು ಭಾರತೀಯವಾಗಿ ಒಂದು ವ್ಯಾಕ್ಸಿನ್ ಡ್ರೈವ್ ಅನ್ನುವಂಥದ್ದು ಏನಿದೆ ಅತ್ಯಂತ ಸಕ್ಸಸ್ಫುಲ್ಲಾಗಿ ವಿಶ್ವಕ್ಕೆ ತೋರಿಸಲಿಕ್ಕೆ ಅವಕಾಶ ಇದೆ. ನಮಗೆಲ್ಲ ಗೊತ್ತಿರಲಿ, ವ್ಯಾಕ್ಸಿನ್ ಅಂದ ತಕ್ಷಣ ಸಾಮಾನ್ಯವಾಗಿ ಒಂದು
ಏನು ಮಾಡುತ್ತದೆ? ಈ ವ್ಯಾಕ್ಸಿನ್ಗಳು ಅಂದರೆ ಏನು, ಈ ಲಸಿಕೆಗಳು ಅಂದರೆ ಏನು, ಬೇರೆ ಏನೂ ಅಲ್ಲ. ಆಲ್ರೆಡಿ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಬಹುಶಃ ಆ ಸಬ್ಸ್ಟೆನ್ಸು ಎಲ್ಲಿಂದ ಡಿರೈವ್ ಮಾಡಿರ್ತಾರೆ ಅಂತ ಹೇಳಿದ್ರೆ ವೈರಸ್ಸಿನ ರೀತಿಯ ಅಥವಾ ವೈರಾಣುವಿನ ಮೂಲದಲ್ಲಿರ್ತಕ್ಕಂಥ ಆ ಸಬ್ಸ್ಟೆನ್ಸನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಇನ್ಆಕ್ಟಿವ್ ಸ್ಟೇಟ್ನಲ್ಲಿ ಒಬ್ಬ ಮನುಷ್ಯನ ಬಾಡಿಗೆ ಬಿಡಲಾಗುತ್ತದೆ. ಮನುಷ್ಯನ ಬಾಡಿ ಒಳಗಡೆ ಬಿಟ್ಟ ತಕ್ಷಣ ನಮ್ಮ ಒಳಗಡೆ ಇರ್ತಕ್ಕಂಥ ಈ ಸೆಲ್ಗಳಾಗಿರ್ಬೋದು ಅಥವಾ ಆ್ಯಂಟಿಜನ್ನನ್ನು ಕ್ರಿಯೇಟ್ ಮಾಡುವ ಮೂಲಕ ಅಲ್ಲಿ ಏನಾಗುತ್ತದೆ, ಆ್ಯಂಟಿಬಾಡಿ ರಿಲೀಸ್ ಆಗುವ ರೀತಿಯಲ್ಲಿ, ಯಾವುದಕ್ಕೆ, ಕೊರೋನಾಗೆ ಸಂಬಂಧಪಟ್ಟಾಗೆ ಆ್ಯಂಟಿಬಾಡಿ ರಿಲೀಸ್ ಆಗಲಿಕ್ಕೆ ಸಹಾಯ ಮಾಡಿಕೊಡುತ್ತದೆ. ಇದೇ ವ್ಯಾಕ್ಸಿನ್ನ ಮೂಲಭೂತ ಆಶಯ. ಈ ಎರಡೂ ವ್ಯಾಕ್ಸಿನ್ಗಳು ಇದೇ ನಿಟ್ಟಿನಲ್ಲಿ ಇರ್ತಕ್ಕಂಥದ್ದು. ಇನ್ಆಕ್ಟಿವ್ ಆಗಿರ್ತಕ್ಕಂಥ ಯಾವ ಸಬ್ಸ್ಟೆನ್ಸು, ಕೊರೋನಾ ವ್ಯಾಕ್ಸಿನ್ಗೆ ಸಾರ್ಸ್ ಕೋವಿಡ್ ಅಂತ ನಾವೇನು ಕರಿತೇವೆ, ಆ ವ್ಯಾಕ್ಸಿನ್ನ ಮೂಲ ಜಂತುಗಳಿರ್ತಕ್ಕಂಥ ಇನ್ಆಕ್ಟಿವೇಟೆಡ್ ಸಬ್ಸ್ಟೆನ್ಸ್ಗಳನ್ನು ಒಂದು ಕಡೆ ಈ ಯಾವುದು ನಮ್ಮ ಕೋವಿಶೀಲ್ಡ್ ಅನ್ನುವಂಥದ್ದು ಅದು ಚಿಂಪಾಂಜಿಯ ಸ್ಟ್ರೈನ್ದಿಂದ ತಗೊಂಡಿದ್ರೆ, ಇದು ಕೋವ್ಯಾಕ್ಸಿನ್ ಅನ್ನುವಂಥದ್ದು ನೇರವಾಗಿ ಕೋವಿಡ್ನ ಸ್ಟ್ರೈನ್ನಿಂದಲೇ ತಗೊಂಡಿರ್ತಕ್ಕಂಥದ್ದು ಅಂಥೇಳಿ. ಆದರೆ ಇಲ್ಲಿ ಒಂದು ಬಹಳ ಪ್ರಮುಖವಾದಂಥ ಚರ್ಚೆ ಇದೆ. ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು mRNA ಟೆಕ್ನಾಲಜಿಯ ಮೂಲಕ ವ್ಯಾಕ್ಸಿನ್ಗಳು ಬಂದರೆ ಅದು ಹೆಚ್ಚು ಶಕ್ತವಾಗಿರುತ್ತವೆ ಅನ್ನುವಂಥದ್ದು. ಹಾಗಾದರೆ ಈ mRNA ವ್ಯಾಕ್ಸಿನ್ಗಳು ಅಂದರೆ ಏನು? mRNA ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ, ಮೆಸೆಂಜರ್ಗಳನ್ನು ತಲುಪಿಸುವಂಥದ್ದು. ಅದು ಒಂದು ರೀತಿಯ ಪ್ರೋಟೀನ್. ಆ ಪ್ರೋಟೀನ್ ಏನು ಮಾಡುತ್ತದೆ, ಅಥವಾ ಈ ಮೆಸೆಂಜರ್ ಇರ್ತಕ್ಕಂಥ ಒಂದು RNA ಪ್ರೋಟೀನ್ಗಳಿಗೆ ಒಂದು ಮೆಸೇಜನ್ನು ಕೊಡುತ್ತದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನೇರವಾಗಿ ನಿಮಗೆ ಇನ್ಆಕ್ಟಿವ್ ಆದಂಥ ಸ್ಟೇಟ್ನಲ್ಲಿರ್ತಕ್ಕಂಥ ಕೋವಿಡ್ ಸಂಬಂಧಿ ವೈರಾಣುಗಳು ಅಥವಾ ಅದರ ಸ್ಟ್ರ್ಯಾಂಡ್ಸ್ಗಳು ಇರುವುದಿಲ್ಲ, ಅಥವಾ ಅದನ್ನು ಕಳಿಸ್ಕೊಟ್ಟು ನಿಮ್ಮ ಬಾಡಿಗೆ ಈ ಆ್ಯಂಟಿಬಾಡಿ ರಿಲೀಸ್ ಮಾಡಿ ಅಂತ ಹೇಳೋದಿಲ್ಲ. ಇಲ್ಲಿ ಒಂದು ಮೆಸೇಜನ್ನು ಕಳಿಸ್ಕೊಟ್ಟು ಸ್ಪೈಕ್ ಪ್ರೋಟೀನ್ ಈ ರೀತಿಯಲ್ಲಿ ಬಂದರೆ ಅಥವಾ ಈ ರೀತಿಯ ಒಂದು ರೆಪ್ಲಿಕಾವನ್ನು ಕ್ರಿಯೇಟ್ ಮಾಡುವ ಮೂಲಕ ಇಲ್ಲಿ ಪ್ರೋಟೀನ್ಗಳಿಗೆ ರೆಡಿ ಮಾಡುವಂಥದ್ದು ಬಾಡಿಯಲ್ಲಿ ಇರ್ತಕ್ಕಂಥದ್ದು ಟು ರಿಲೀಸ್ ದಿ ಆ್ಯಂಟಿಬಾಡಿ ವೆನ್ ನೀಡೆಡ್. ಇದರ ಒಂದು ಅಡ್ವಾಂಟೇಜ್ ಏನು, mRNAದು ಇವತ್ತು ವಿಶ್ವಾದ್ಯಂತ ಯಾಕೆ ಇದೊಂದು ರೀತಿಯ ರೆವಲ್ಯೂಷನರಿ ಟೆಕ್ನಾಲಜಿ ಅಂತಲೂ WHO ಹೇಳ್ತಾ ಇದೆ. ಬೆಸ್ಟ್ ಎಕ್ಸಾಂಪಲ್ ಇಸ್ ಫೈಸರ್ ಅನ್ನುವಂಥದ್ದು. ಇಟ್ ಈಸ್ ಆಲ್ಸೋ ದಿ ಬೆಸ್ಟ್ ಎಕ್ಸಾಂಪಲ್. ಇನ್ನೂ 2-3 ವ್ಯಾಕ್ಸಿನ್ಗಳು ಇದೇ ಹಂತದಲ್ಲಿದೆ. ಬಟ್ ಫೈಸರನ್ನು ನಾವು ಮೊದಲ ಹಂತದಲ್ಲಿ ಇದಕ್ಕೆ ನೋಡ್ತಾ ಇದ್ದೇವೆ. ಅವರು ಹೇಳ್ತಾ ಇರ್ತಕ್ಕಂಥ 90-95% ಎಫಿಕಸಿಯನ್ನು ಅವರು ಹೇಳ್ತಾ ಇದ್ದಾರೆ. ಈ mRNA ಏನು ಮಾಡುತ್ತೆ, ಒಂದು ಸಿಂಥೆಟಿಕ್ ಮ್ಯಾನರ್ನ ಮೂಲಕ ನಾನು ಈಗಾಗಲೇ ಹೇಳಿದಂತೆ ಪ್ರೋಟೀನ್ ಒಂದು ಇಮ್ಯೂನ್ ರೆಸ್ಪಾನ್ಸನ್ನು ಟ್ರಿಗರ್ ಮಾಡುವಂಥ ಕ್ರಿಯೆಯಲ್ಲಿ ನಡೆಸಿಕೊಳ್ಳುತ್ತೆ. ಇದು ನ್ಯೂ ವೇ, ರೆವಲ್ಯೂಷನರಿ ವೇ. ಯಾಕೆ ಅಂತ ಹೇಳಿದರೆ ಇಲ್ಲಿ ಇನ್ಆಕ್ಟಿವೇಟೆಡ್ ಆದಂಥ ಯಾವ ಸಬ್ಸ್ಟೆನ್ಸು ಇರೋದಿಲ್ಲ. ಆದರೆ ಇದರ ಮಿತಿಗಳು ಇದ್ದೇ ಇದೆ. ಏನು ಇದರ ಮಿತಿ ಅಂದರೆ, ಒಂದು ಟೂ ಮಚ್ ಕೋಲ್ಡ್ ಆದಂಥ ಟೆಂಪರೇಚರ್, ನಿಮ್ಗೆ ಗೊತ್ತು, -50, 60, 70, 80ರಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಫೈಸರ್ನ ಸಂದರ್ಭದಲ್ಲಿ, ಭಾರತದ ಸಂದರ್ಭದಲ್ಲಿ ಅದು ಎಷ್ಟು ಕಾಸ್ಟನ್ನು ಇನ್ಕ್ರೀಸ್ ಮಾಡಿ ಕೊಡಬಹುದು ಅಂಥೇಳಿ. ಎರಡನೇದು ಏನು, ಇದರ ಒಂದು ಓವರಾಲ್ ಪ್ರೊಡಕ್ಷನ್ನಲ್ಲಿ ತಗೊಳ್ಳಬಹುದಾದಂಥ ವೆಚ್ಚ ಯಾವಾಗಲೂ ಕೂಡ ಜಾಸ್ತಿ ಇರುತ್ತೆ. ಈ ಎಲ್ಲ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದರೆ ಒಂದಂತೂ ಸತ್ಯ, ಈ ರೀತಿ ಬರ್ತಕ್ಕಂಥ mRNA ಮೂಲಕ ಬರುವಂತಹ ಈ ವ್ಯಾಕ್ಸಿನ್ಗಳು ಸಹಾಯ ಏನು ಮಾಡುತ್ತದೆ ಅಂತ ಹೇಳಿದರೆ, ಒಂದು ವೇಳೆ ಇಲ್ಲಿರ್ತಕ್ಕಂಥ ಕೋವ್ಯಾಕ್ಸಿನು, ಕೋವಿಶೀಲ್ಡು, ಇಲ್ಲಿ ಇನ್ಆಕ್ಟಿವೇಟೆಡ್ ಫಾರ್ಮಲ್ಲಿ ಇರ್ತಕ್ಕಂಥ ವ್ಯಾಕ್ಸಿನ್ಗಳು ಒಂದು ವೇಳೆ ನಿಮ್ಮ ಒಂದಷ್ಟು ಸಮಯದ ನಂತರ ಆ ಪ್ರೋಟೀನ್ ಸೆಲ್ಗಳು ಅಥವಾ ಆ ಆ್ಯಂಟಿಬಾಡಿಗಳು ಆ ಒಂದೊಂದು ನೆನಪನ್ನು ಕಳೆದುಕೊಳ್ಳಬಹುದು. ಆದರೆ mRNAಯಲ್ಲಿರ್ತಕ್ಕಂಥದ್ದು ಏನು ಮಾಡುತ್ತೆ, ಈ ಪ್ರೋಟೀನ್ನ ನೆನಪು ಅನ್ನುವಂಥದ್ದು ನೀವು ಜೀವಂತವಾಗಿರುವ ತನಕಲ್ಲೂ ಕೂಡ ಇದನ್ನು ಯಾವಾಗಲೂ ಕೂಡ ಈ ಒಂದು ಅರಿವನ್ನು ಜೀವಂತವಾಗಿಟ್ಟಿರುತ್ತೆ. ಯಾವುದೇ ಸಂದರ್ಭದಲ್ಲಿಯೂ ಕೋವಿಡ್ ಅನ್ನುವಂಥದ್ದು ಮತ್ತೆ ಬಂದರೆ ಆ ಸಂದರ್ಭದಲ್ಲಿಯೂ ಆಟೋಮೆಟಿಕ್ಕಾಗಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಇವಕ್ಕೆ ಹೊಸದಾಗಿ ಒಂದು ಇನ್ನೊಂದು ರೀತಿಯ ಪ್ರಕ್ರಿಯೆಯನ್ನು ಆರಂಭಿಸಬೇಕಾಗಿಲ್ಲ ಬಾಡಿಯ ಒಳಗಡೆ. ಜಸ್ಟ್ ಟು ಮೇಕ್ ಶೋರ್ ಈ ರೀತಿಯ ವ್ಯಾಕ್ಸಿನ್ ಕೋವಿಡ್ನಂಥ ಸ್ಟ್ರ್ಯಾಂಡ್ಗಳು ಅಥವಾ ಅದರದ್ದು ಒಂದೊಂದು ಇಂಟರ್ಫೇಸ್ ಕ್ರಿಯೇಟ್ ಆದರೆ ಇಲ್ಲಿ ಆಟೋಮೆಟಿಕ್ಕಾಗಿ ಈ ಪ್ರೋಟೀನ್ ಸೆಲ್ಗಳು ನೇರವಾಗಿ ಒಂದು ಇಮ್ಯೂನ್ ರೆಸ್ಪಾನ್ಸನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಳುತ್ತೆ. ಆದರೆ ಇವು ಹಾಗಲ್ಲ. ಒಂದು ಸರ್ಟನ್ ಪೀರಿಯಡ್ ಆಫ್ ಮೆಮೊರಿ ಅಂತ ಇರುತ್ತೆ. ಆ ಮೆಮೊರಿಯ ನಂತರ ಬಹುಶಃ ಇವು ಮರೆತು ಹೋಗ್ಬೋದು, ಅಥವಾ ಆ್ಯಕ್ಟಿವ್ ಮಾಡಿಕೊಳ್ಳಬೇಕಾದಂಥ ಸಂಗತಿಗಳು ಎಲ್ಲಾದರೂ ಮರ್ತು ಹೋದರೆ ಅಂಥ ಸಂದರ್ಭದಲ್ಲೂ ಕ್ರಿಟಿಕಲ್ ಇದ್ದದ್ದೇ. ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್, mRNA ಅನ್ನುವಂಥದ್ದು ಫ್ಯೂಚರ್ ಆಫ್ ದಿ ಟೆಕ್ನಾಲಜಿ. ಭಾರತದಲ್ಲಿ ಮಾರ್ಚ್ ಹೊತ್ತಿಗೆ ಒಂದು mRNA ವ್ಯಾಕ್ಸಿನ್ ಬರುವಂಥ ಎಲ್ಲ ಲಕ್ಷಣ ಕಾಣುತ್ತಿದೆ. ಹಾಗೊಂದು ವೇಳೆ mRNA ಅಂತ ವ್ಯಾಕ್ಸಿನ್ಗಳು ಮಾರ್ಚ್ ಹೊತ್ತಿಗೆ ಬಂದರೆ ಇಟ್ ವಿಲ್ ಆಲ್ಸೋ ಬಿ ಎ ಬೂಸ್ಟ್. 2-3 ಕಾರಣಗಳಿಂದ ಜನರ ಮುಂದೆ ಆಯ್ಕೆಯು ನಿರ್ಮಾಣ ಆಗುತ್ತೆ. ಮತ್ತೊಂದು mRNA ಅನ್ನುವಂಥದ್ದು ಮೋಸ್ಟ್ ಎಫೆಕ್ಟಿವ್ ಅನ್ನುವಂಥದ್ದು ಇವತ್ತೇನು ಮಾತಾಡ್ತಾ ಇದ್ದೇವೆ, ಆ ಮೆಮೊರಿ ಅನ್ನುವಂಥದ್ದು
ಸಾಯುವ ತನಕವೂ ಕೂಡ ಇದ್ದೇ ಇರುತ್ತೆ. ಫೈಸರ್, ಮಾಡರ್ನಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಇಂಥ ಒಂದು ಬದಲಾವಣೆಗಳು, ಡೆವಲಪ್ಮೆಂಟ್ಗಳು ಇವತ್ತು ಆಗ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು. ಎನಿಹೌ, ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್. ಎರಡನೇದು ಏನು ಅಂತ ಹೇಳಿದರೆ, ಭಾಳ ವಿಶೇಷವಾಗಿ ಮುನ್ನೆಲೆಯಲ್ಲಿ ನಿಂತು ಜನಾಂದೋಲನ ಅಂದಾಗ ಜನರನ್ನು ಮುಂದೆ ನಿಂತು ಮುನ್ನಡೆಸುವಂಥ ಅನಿವಾರ್ಯತೆ ಇದೆ. ಅದನ್ನು ಮಾಡಬೇಕು ಅಂತ ಅನೇಕರು ಕೇಳ್ತಾ ಇದ್ದಾರೆ. ಅದನ್ನೇ ಈ ಒಂದು ಎಡಿಟೋರಿಯಲ್ನಲ್ಲಿಯೂ ಹೇಳಲಾಗ್ತಾ ಇದೆ. ಎಮರ್ಜೆನ್ಸಿಯ ಒಂದು ಅಥರೈಸೇಷನ್ ಕೋವ್ಯಾಕ್ಸಿನ್ಗೆ ಏನು ಕೊಡಲಾಯಿತು, ಕ್ಲಿನಿಕಲ್ ಟ್ರಯಲ್ ಮೋಡ್ನಲ್ಲಿರುವಾಗಲೇ ಅದರ ಕುರಿತಾಗಿ ಸ್ಪಷ್ಟನೆಯನ್ನು ಮತ್ತು ಇನ್ನಷ್ಟು ಪಾರದರ್ಶಕತೆಯನ್ನು ಅಳವಡಿಸಿಕೊಳ್ಳೋದ್ರ ಮೂಲಕ ಜನರಲ್ಲಿ ಭರವಸೆಯನ್ನು, ನೀವು ದೂರ ಸರಿಬೇಡಿ, ಇಲ್ಲಿ ಬನ್ನಿ, ಏನೂ ಆಗಲ್ಲ ಅಂತ ಬಾಯಿ ಮಾತಿನಿಂದ ಹೇಳೋದಲ್ಲ, ಆ ಒಂದು ಪ್ರಕ್ರಿಯೆಗೆ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ಮಾರ್ಗದರ್ಶನ ಮತ್ತು ಮುಂದೆ ನಿಂತು ಅದನ್ನು ಜಯದತ್ತ ಕೊಂಡೋಗುವಂಥ ಜವಾಬ್ದಾರಿ ಎಲ್ಲರ ಮೇಲಿದೆ. ಒಂದು ರ್ಯಾಂಡಮ್ ಆಗಿ ಆಗಿರ್ಬೋದು ಅಥವಾ ಒಂದು ಸ್ಪೆಸಿಫಿಕ್ ಆಗಿ ಆದರೂ ಆಗಿರ್ಬೋದು, ನೇರವಾಗಿ ನಮ್ಮ ನಾಯಕರು ಅಂತ ಏನಿದ್ದಾರೆ, ಸೆಲೆಬ್ರಿಟಿಗಳಂತ ಏನಿದ್ದಾರೆ, ಅಂಥವರ ಅಥವಾ ಅವರ ಒಂದು ಕನ್ಸೆಂಟಿನ ಮೇಲೆ ಅವರ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ನ ಮೂಲಕ ಈ ಒಂದು ವ್ಯಾಕ್ಸಿನ್ ಡ್ರೈವಿಗೆ ಇನ್ನೊಂದು ಹೊಸ ಸ್ವರೂಪವನ್ನು ಮತ್ತು ಯಶಸ್ಸಿನ ಹಾದಿಯನ್ನು ತೊಡಗಿಸಿಕೊಳ್ಬೇಕು. ನಮಗೆಲ್ಲ ಗೊತ್ತಿರಲಿ, ಅನೇಕ ವರ್ಷಗಳಿಂದ ಈ ವ್ಯಾಕ್ಸಿನ್ಗಳನ್ನು ನಿರಾಕರಣೆ ಮಾಡಿಕೊಂಡು ಬರ್ತಾ ಇದ್ದಾರೆ, ಬೇರೆ ಬೇರೆ ಕಾರಣಕ್ಕೋಸ್ಕರ. ಬೇರೆ ದೇಶಗಳಲ್ಲಿ ಬೇರೆ ಬೇರೆ ವ್ಯಾಕ್ಸಿನ್ಗಳನ್ನು ನಿರಾಕರಣೆ, ಒಂದು ರಿಲಿಜಿಯಸ್ ಕಾರಣಕ್ಕೋಸ್ಕರ, ಇನ್ನೊಂದು ಅವರ ಸೆಲ್ಫ್ ಇಂಟ್ರೆಸ್ಟಿನ ಕಾರಣಕ್ಕೋಸ್ಕರ. ಇವತ್ತಿಗೂ ಕೂಡ ಅಮೆರಿಕಾದಂಥ ದೇಶಗಳಲ್ಲಿ ಒಂದು ರಿಲಿಜಿಯಸ್ ರೀಸನ್ಸ್ಗೋಸ್ಕರ ಸ್ಮಾಲ್ ಪಾಕ್ಸ್, ಚಿಕನ್ ಪಾಕ್ಸ್ನಂಥ ವ್ಯಾಕ್ಸಿನ್ಗಳನ್ನು ಹಾಕಲಿಕ್ಕೆ ಮಕ್ಕಳಿಗೆ ಬಿಡ್ತಾ ಇಲ್ಲ. ಸಫರ್ ಆಗಲಿ ಪರವಾಗಿಲ್ಲ, ಇಟ್ ಈಸ್ ಡೆವಿಲ್ಸ್ ಆ್ಯಕ್ಟ್ ಅನ್ನುವಂಥ ಹೆಸರನ್ನು ಕೂಡ ಹೇಳಲಾಗ್ತಾ ಇದೆ. ಬಟ್ ಇವತ್ತಿನ ಸಂದರ್ಭದಲ್ಲಿ ಹಾಗಿಲ್ಲ, ನಾವು ಬದಲಾದಂಥ ಚಿತ್ರಣದಲ್ಲಿದ್ದೇವೆ. ಇನ್ನೊಂದು ಕಡೆಗಳಲ್ಲಿ ಇದರಲ್ಲಿ ಬಳಸುವಂತಹ ಪ್ರಾಣಿಜನ್ಯವಾದಂಥ ವಸ್ತುಗಳು ಅದು ಹರಾಮ್ ಅನ್ನುವಂಥ ರೀತಿಯಲ್ಲೂ ಹೇಳಲಾಗ್ತಾ ಇದೆ. ಅಫ್ಕೋರ್ಸ್ ಪ್ರಾಣಿಜನ್ಯವಲ್ಲದ ವಸ್ತುಗಳನ್ನು ಈ ವ್ಯಾಕ್ಸಿನ್ಗಳಲ್ಲಿ ಬಳಸಬೇಕಾದಂಥ ಸಮಯ ಮುಂದೆ ಬರಬೇಕು ಕೂಡ. ಆದರೆ ಈ ಹಂತದಲ್ಲಿ ಅದು ಇರ್ತಕ್ಕಂಥದ್ದು ಸತ್ಯ, ನಾವೆಲ್ಲ ನೋಡಿದ್ದೇವೆ. ಅದನ್ನು ಧಾರ್ಮಿಕ ಕಾರಣದಿಂದ ಬಾಯ್ಕಾಟ್ ಮಾಡಿ ಈ ದೇಶದ, ಸಮಾಜದ ಮತ್ತು ಇಂಡಿವಿಜುವಲ್ ಸ್ವಾಸ್ಥ್ಯವನ್ನು ಹಾಳುಗೆಡುವ ಬದಲು ಇರ್ತಕ್ಕಂಥ ಫೆಸಿಲಿಟೀಸನ್ನು ಒಪ್ಪಿಕೊಂಡು, ಇರ್ತಕ್ಕಂಥ ಸಾಧ್ಯತೆಯನ್ನು ಅರ್ಥ ಮಾಡಿಕೊಂಡು ದೊಡ್ಡ ಮಹಾಮಾರಿಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ನ ಮೂಲಕ ಒಂದು ಉತ್ತಮವಾದಂಥ ರೀತಿಯಲ್ಲಿ ಬಂದಿರತಕ್ಕಂಥ ಈ ವ್ಯಾಕ್ಸಿನ್ ಡ್ರೈವು ಸಕ್ಸಸ್ನತ್ತ ತೆಗೆದುಕೊಂಡು ಹೋಗುವಂಥ ಜವಾಬ್ದಾರಿ ನಿಮಗೆ ಗೊತ್ತಿರಲಿ. ದಿವಸಕ್ಕೆ 1 ಲಕ್ಷ ಕೇವಲ ಅಂತ ಹಾಕಿದರೂ ಕೂಡ 1 ವರ್ಷದಲ್ಲಿ ಮುಗಿಲಿಕ್ಕೆ ಸಾಧ್ಯನೇ ಇಲ್ಲ. ಇಡೀ ದೇಶಕ್ಕೆ 1 ಲಕ್ಷ ಒಂದು ದಿವಸಕ್ಕೆ ಅಂತ ಹೇಳಿದರೆ 365 ದಿವಸಕ್ಕೆ 365 ಲಕ್ಷ ಮಾತ್ರ ಆಗಲಿಕ್ಕೆ ಸಾಧ್ಯ. ಹೀಗೆ ಮಾಡುವುದರಿಂದ ವಿ ಆರ್ ನಾಟ್ ಗೋಯಿಂಗ್ ಟು ರೀಚ್ ದ ಟಾರ್ಗೆಟ್ ಇನ್ ನೆಕ್ಸ್ಟ್ 1 ಇಯರ್. ಇದಕ್ಕೆ ಒಂದು ಅಸರ್ಟಿವ್ ಆದಂಥ, ಬೂಸ್ಟೆಡ್ ಆದಂಥ ಒಂದು ಅಪ್ರೋಚ್ ಬೇಕಿದೆ. ಈ ಕುರಿತಾಗಿ ಈ ಎಡಿಟೋರಿಯಲ್ ಮಾತಾಡ್ತಾ ಇದೆ. ಬಹಳ ಪ್ರಮುಖವಾಗಿ ಇದು ಹೇಳ್ತಾ ಇರ್ತಕ್ಕಂಥದ್ದು, ಒಂದು ಟ್ರಾನ್ಸ್ಪರೆನ್ಸಿ ಬೇಕು. ಎರಡನೇದು, ಭರವಸೆಯನ್ನು ಬಿತ್ತುವಂತಹ, ಜನರಲ್ಲಿ ಭರವಸೆ ಬಿತ್ತುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ಉಳಿದಂತೆ ಹೆಚ್ಚುವರಿ ಮಾಹಿತಿಗಳನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೇನೆ. ಧನ್ಯವಾದ. ಜೈ ಹಿಂದ್. ಇದು ನಿಮ್ಮ ಶ್ರೇಯಾಂಕ ಹೆಸರನ್ನಡೆ. ಥ್ಯಾಂಕ್ ಯು.